ಭಾರಿ ಹುಳಿ ಇದೆ. ಓಕೆ, ಬೂಂದಿ ಮತ್ತು ಸ್ವೀಟ್ಸು. ಮಂಡಕ್ಕಿ ಮತ್ತು ಖಾರ. ಅದು ಪಾರಮ ಇದು ಜವರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು ನಾನು 5 o'clockಗೆ ಎದ್ದು ರೆಡಿ ಆಗಿಬಿಟ್ಟು ಇವಾಗ ಟೀ ಕುಡಿಬೇಕು ಅಂದ್ಕೊಂಡೆ. ಬಟ್ ಟೀ ಕುಡೋದಕ್ಕಿಂತ ಮುಂಚೆ ಇವತ್ತು ಟಿಫಿನ್ ಮಾಡೋದು ಬೇಡ, ಸ್ವಲ್ಪ ಫ್ರೂಟ್ ಇದೆ, ಫ್ರೂಟ್ ತಿಳ್ಕೊಂಡೆ ನಾನು ಇವತ್ತು ಕಂಪ್ನಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಫ್ರೂಟ್ಸ್ನ ತಿಂತಿದ್ದೀನಿ. ಅದ್ರ ಜೊತೆ ಗಾಯ್ಸ್ ಸ್ವಲ್ಪ ಡೇಟ್ಸ್ ಇದೆ, ಡೇಟ್ಸ್ನ ತಿನ್ಕೊಂಡು ಗೈಸ್ ನಾ ಯೂಸ್ ಮಾಡ್ತಾ ಇರೋ ಡೇಟ್ಸು ರಾಯಲ್ ಜಾಹಿದಿ ಅಂತ ಹೇಳ್ಬಿಟ್ಟು ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿರೋದು. ನಾನು ರೆಗ್ಯುಲರ್ಲಿ ಇದೇ ಯೂಸ್ ಮಾಡ್ತಾ ಇರೋದು. ಮತ್ತು 7 o'clockಗೆ ಪಂಚು ಕಂಪ್ನಿಯಿಂದ ಹೋಗ್ಬೇಕು ಇವಾಗ. ಇವತ್ತು ಯಾಕೋ ಸ್ವಲ್ಪ ಟಿಫಿನ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಒಂದೆರಡು ಫ್ರೂಟ್ ತಿಂದು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತೆ ಸಿಗ್ತೀನಿ ಗಾಯ್ಸ್. ನೋಡಿ, ಇವಾಗ ಆ್ಯಪಲ್ ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಆರೆಂಜ್ ಸಿಪ್ಪೆ ಸುಲಿತಾ ಇದ್ದೀನಿ. ಯಾಕಂದರೆ ಡೈಲಿ ಒಂದೇ ತಿಂದು ನಾಲ್ಗೆ ಕೆಟ್ಟೋಗಿದೆ. ಸೊ ಹಾಗಾಗಿ ನಾವು ವೀಕ್ಲಿ ಒಂದು ಟೈಮು ಮಾರ್ನಿಂಗು ಟಿಫಿನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಫ್ರೂಟ್ ತಿಂದುಬಿಟ್ಟೆ ಹೋಗ್ತೀನಿ ಮಾರ್ನಿಂಗು. ನೀವು ನೆನ್ನೆನೇ ಹೇಳಿದ್ದಿದ್ರೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂತ, ನಾನು ಓಟ್ಸ್ ಆದ್ರೂ ನೆನ್ನೆ ಹೇಳ್ತಿದ್ದೆ. ಡ್ರೈ ಫ್ರೂಟ್ಸು, ಓಟ್ಸ್ ಎಲ್ಲ, ಇದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದು ಒಂದು ಒಳ್ಳೆ ಮೀಲ್ ಆಗ್ತಿತ್ತು ನಿಮಗೆ. ಇಲ್ಲ, ಒಂದಿನ ಫ್ರೂಟ್ಸ್ ತಿನ್ನಬೇಕು, ಒಂದಿನ ಓಟ್ಸ್ ತಿನ್ನಬೇಕು, ಒಂದಿನ ರೊಟ್ಟಿ ತಿನ್ನಬೇಕು, ಒಂದಿನ ಮುದ್ದೆ ತಿನ್ನಬೇಕು. ಡೈಲಿ ಒಂದೇ ತಿನ್ನಬಾರ್ದು. ಆಮೇಲೆ ರಾಗಿ ಜಾಸ್ತಿ ಯೂಸ್ ಮಾಡ್ಬೇಕು. ಇವಾಗ ಬೇಸಿಗೆ ದಿನ ರಾಗಿನ ಜಾಸ್ತಿ ಯೂಸ್ ಮಾಡಬೇಕು. ಮಧ್ಯಾಹ್ನ ಸ್ವಲ್ಪ ರಾಗಿ ಗಂಜಿ ಕುಡಿಬೇಕು. ಆಮೇಲೆ ಒಂದು ಬಾಟ್ಲಲ್ಲಿ ಶರ್ಬತ್ನ ಮೇಂಟೈನ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಇವಾಗ ಸಮ್ಮರ್ ಅಲ್ಲ, ಬಾಡಿ ತುಂಬ ಹೀಟ್ ಆಗಿರುತ್ತೆ. ಸ್ವೀಟ್ ಇದೆಯಾ ಆ್ಯಪಲ್ ಮತ್ತು ಆರೆಂಜ್? ಭಾರಿ ಹುಳಿ ಇದೆ. ಆರೆಂಜಾ? ಆರೆಂಜ್ ಮತ್ತು ಭಾರಿ ಹುಳಿ ಇದೆ. ಬಿಡಿ, ಬೇಡ, ಕೆಮ್ಮಾಗುತ್ತೆ. ಆರೆಂಜ್ ಬೇಡ, ಬಿಡಿ, ತಿನ್ನಬೇಡಿ. ಆರೆಂಜ್ ಬೇಡ, ಆ್ಯಪಲ್ ಸಲದಾಗಿದೆ. ಅವನಿಗೋದ್ರೆ ಹೇಳ್ಬೇಕು ಮಾರ್ಕೆಟ್ಗೆ ಆರೆಂಜ್ ಸರಿ ಇಲ್ಲ ಅಂತ. ಹೆಂಗೆ ಕೊಟ್ಟ ಆರೆಂಜ್? 100 rupees kg. ಕಡಿಮೆ ಮಾಡಲೇ ಇಲ್ಲ, ಎಷ್ಟು ಹುಳಿ ಇದೆ ನೋಡ್ರಿ. ರಾಯಲ್ ಜಿಯಾಗಿ ಡೇಟ್ಸ್ ಮಾತ್ರ ಸಖತ್ತಾಗಿದೆ. ಸ್ವೀಟ್ ಕಡಿಮೆ ಇದೆ ಅಲ್ಲ ಈ ಡೇಟ್ಸ್, ಬೇರೆ ಡೇಟ್ಸಿಗೆ ಕಂಪೇರ್ ಮಾಡಿದ್ರೆ. ಬೇರೆ ಡೇಟ್ಸಿಗೆ ಕಂಪೇರ್ ಮಾಡಿದರೆ ಈ ಡೇಟ್ಸ್ ಸಖತ್ತಾಗಿದೆ. ನಾಳೆ ಶಿವರಾತ್ರಿ ರಜಾ ಇದೆ ನಮ್ಗೆ ಸ್ಕೂಲು. ನಿಮ್ಮದು ಕಂಪ್ನಿ ರಜೆ ಇದೆಯೇನ್ರಿ? ನಾಳೆ ಗೌರ್ಮೆಂಟ್ ಹಾಲಿಡೇ. ಹಾಗಾದರೆ ಹಾಗಾಗಿ ನಾವು ಈವ್ನಿಂಗು ನಮ್ಮ ನೆಟಿವ್ ಹಳ್ಳಿಗೆ ಹೋಗಬೇಕು. ಇವತ್ತು ನಮ್ಮ ಹಳ್ಳಿ ಮನೆ ಹೇಗಿದೆ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಹೊಲ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಶೇರ್ ಮಾಡ್ತೀನಿ ಈವ್ನಿಂಗು. ಇವತ್ತು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ, ಇನ್ವಿಜಿಲೇಷನ್ ಡ್ಯೂಟಿ ಬೇರೆ ಇದೆ ನನಗೆ. 10th CBSE ಬೋರ್ಡ್ ಎಕ್ಸಾಮ್ಸ್ ನಡೀತಾ ಇದೆಯಲ್ರಿ. ಸೊ ಇವತ್ತು ಸೋಷಿಯಲ್ ಸಬ್ಜೆಕ್ಟು 9ಗೆಲ್ಲ ಹೊರಡಬೇಕು. ನೋಡೋಣ, ಈವ್ನಿಂಗು 4:30 ಹಾಗಾದರೆ ಬೇಗ ಹೋಗ್ಬೋದಲ್ಲ ಇಬ್ಬರು ಒಟ್ಟಿಗೆ. ನೀನು ಬೆಟರ್ ಇವತ್ತು ಸ್ಕೂಲ್ ಬಸ್ಗೆ ಹೋಗ್ಬೇಡ, ಸ್ಕೂಟಿಲೇ ಹೋಗು. ಸ್ಕೂಲ್ ಬಸ್ಸಿಗೆ ಹೋದ್ರೇ ಬೇಗ ಬರೋದು, ಸ್ಕೂಟಿಲಿ ಹೋದ್ರೇ ಡಿಲೇ ಆಗುತ್ತೆ. ಇಲ್ಲಿ ಎಕ್ಸಾಕ್ಟು 4:40ಗೆ ಸ್ಕೂಲ್ ಬಸ್ ಮನೆ ಹತ್ರ ಬರುತ್ತೆ. ಓಕೆ. ಸೊ ಹೆಚ್ಚು ಕಮ್ಮಿ ಫ್ರೆಶ್ ಅಪ್ ಎಲ್ಲ ಆಗಿ ಟೀ ಕುಡಿದು ನಾವು 5:15 ಹೀಗೆ ಬಿಡ್ಬೋದು ರೀ ಮನೆ.
ಹಾಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಒಂದು ಸಬ್ಜೆಕ್ಟ್ನ ತೊಗೊಂಡ್ಬರ್ತಿದ್ದೀನಿ. ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿದೆ ಅವ್ರದ್ದು ಕಿಡ್ನಿ ಸ್ಟೋನು ನಾನು ಯಾವ ರೀತಿಯಾಗಿ ಹೋಮ್ ರೆಮಿಡೀಸ್ ಯೂಸ್ ಮಾಡಿ ಒಂದು 3 days ಆರ್ 4 daysಲ್ಲಿ ಹೊರಗಡೆ ಆಟೋಮೆಟಿಕ್ಲಿ ಅದು ಬರುತ್ತೆ ನಾವು ಹೇಳ್ದಂಗೆ ಮಾಡಿದರೆ. ಇದು ನಾನೇನು ಡಾಕ್ಟ್ರ್ ಅಲ್ಲ, ಬಟ್ ನಾನು ಪ್ರಿವಿಯಸ್ ಒಂದು 5 to 6 yearsಯಿಂದ ಕಿಡ್ನಿ ಸ್ಟೋನ್ ನನಗೂ ಇತ್ತು. ಅದನ್ನು ಯಾವ ರೀತಿಯಾಗಿ ನಾನು ಅದು ಆಟೋಮೆಟಿಕ್ಲಿ ಅದು ತಾನೇ ಹೊರಗಡೆ ಯಾವ ರೀತಿ ತರೋದು ಅದನ್ನು ಅಂತಂದು ನಿಮಗೆ ಹೇಳ್ತೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೀನಿ. ನಿಮಗೂ ಯಾರಾದರೂ ಹೇಳಿದ್ರಾ ಅಥವಾ ನೀವೇ ಅದು ಓನಾಗಿ ಟ್ರೈ ಮಾಡಿದ್ರಾ ರೀ? ಇಲ್ಲ, ನಾನು ಅದು ತುಂಬ ಹಾಸ್ಪಿಟಲ್ ತೋರಿಸಿದ್ದೀನಿ ನಾನು ಕಿಡ್ನಿ ಸ್ಟೋನ್ಗೆ. ಬಟ್ ಅದು ಯಾವುದು ಮೆಡಿಸಿನಲ್ಲಿ ಅಲೋಪತಿಕ್ ಮೆಡಿಸಿನಲ್ಲಿ ಕ್ಯೂರ್ ಆಗಲೇ ಇಲ್ಲ. ಅದು ಕೆಲವೊಂದು ನಮ್ಮ ಸುತ್ತಮುತ್ತ ಸಿಗುವಂಥ ಆಯುರ್ವೇದಿಕ್ ಸಸ್ಯಗಳನ್ನು ನನಗೆ ನಮ್ಮ ಒಬ್ಬರು ಗುರುಗಳು ಹಿರಿಯರು ಅವ್ರು ಹೇಳಿದರು ನನಗೆ, ಈ ಥರ ಮಾಡಿ ಹಾಗಾದರೆ ಒಂದು 3 to 4 daysಲ್ಲಿ ಆರಾಮಾಗಿ ಆಟೋಮೆಟಿಕ್ಲಿ ಹೊರಗಡೆ ಹೋಗುತ್ತೆ ಅಂತ ಹೇಳಿದ್ರು. ಸೊ ಆ ರೀತಿ ನಾವು ಮಾಡಿದ್ದೆ ರೀ. ಇದು ಬಾಬಂಗೂ ಟ್ರೈ ಮಾಡಿಸಿದ್ರಿ ಅಲ್ವೇನ್ರಿ ನೀವು? ಅವ್ರಿಗೂ ಹೋಗಿತ್ತಲ್ಲ? ಆಲ್ಮೋಸ್ಟ್ ಆಲ್ ನಾ ಯಾರಿಗೆ ಹೇಳಿದ್ದೀನಿ ಎಲ್ಲರಿಗೂ ಹೋಗಿದೆ. ಅಪ್ ಟು ಒಂದು 10 mm 12 mm ವರೆಗೂ ಇದ್ರೂ ಆಟೋಮೆಟಿಕ್ಲಿ ಅದು ಹೋಗುತ್ತೆ. ನಾನು ಹೇಳಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಗೈಸ್. ಫ್ರೆಂಡ್ಸ್, ಟೈಮ್ ಆಗಿದೆ. ಸೊ ಹಾಗಾಗಿ ನಾನು ಕಂಪ್ನಿಗೆ ಹೋಗ್ತಾ ಇದ್ದೀನಿ ಇವಾಗ. ಡೈಲಿ ಇದೇ ಟೈಮಿಂಗ್ ನಮ್ಮದು ಕಂಪ್ನಿ. ಇದೇ ನಮ್ಮ ಅಂಬಾರಿ. ಮತ್ತು ಆಮೇಲೆ ಸಿಗ್ತೀನಿ ಗೈಸ್. ಸೊ ಜಸ್ಟ್ ಈಗ ನಮ್ಮ ಹಸ್ಬೆಂಡ್ ಕಂಪ್ನಿಗೆ ಹೋದರು. ಫ್ರೂಟ್ಸ್ ತಿಂಡಿ ಏನು ಬೇಡ ಅಂತ ಹೇಳಿದ್ರು. ಸೊ ನೆನ್ನೆ ಮೋಟ್ರು ಕೆಟ್ಟೋಗಿತ್ತು, ವಾಟರ್ ಪಂಪ್. ಸೊ ಕೆಪಾಸಿಟ್ರ್ ಹಾಕಿ ರೆಡಿ ಮಾಡಿದ್ದಾರೆ. ಅದರಿಂದ ಇವತ್ತು ಸ್ವಲ್ಪ ಕೆಲಸ ಆಯಿತು. ನೆನ್ನೆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ನೀರಿರಲಿಲ್ಲ. ಸೊ ಅವರು ಪಂಪ್ ಕ್ಲೀನ್ ಮಾಡಿದ ಮೇಲೆ ನಾನು ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡಿಕೊಂಡೆ. ಸೊ ಈಗ ರೆಡಿ ಆಗ್ತಾಯಿದ್ದೀನಿ ನಾನು ಸ್ಕೂಲ್ಗೆ. ಸೊ ಎಲ್ಲ ವಾಶ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಫೈನಲಿ ರೆಡಿಯಾದೆ ನಾನು. ಈಗ 9 ಗಂಟೆಗೆ ಸ್ಕೂಲ್ ಬಸ್ ಬಂದು ಪಿಕ್ ಮಾಡುತ್ತೆ. ಅದಾದಮೇಲೆ 10th ಮಕ್ಕಳಿಗೆ ಕರ್ಕೊಂಡು ನಾವು ಎಕ್ಸಾಮ್ ಸೆಂಟರ್ ಹತ್ರ ಹೋಗ್ತೀವಿ. ಸೊ ಅದಾದಮೇಲೆ 10:30 to 1:30 ಎಕ್ಸಾಮ್ ಇರುತ್ತೆ. ನೆಕ್ಸ್ಟು 1:30 to 2:30 ಎಕ್ಸಾಮ್ ಆನ್ಸರ್ ಪೇಪರ್ಸು ಪ್ಯಾಕೇಜಿಂಗ್ ಇರುತ್ತೆ. ಸೊ ಆ ಪ್ಯಾಕೇಜಿಂಗ್ ಆದಮೇಲೆ ಅದನ್ನು ಪೋಸ್ಟ್ ಆಫೀಸಿಗೆ ತೊಗೊಂಡೋಗಿ ಇಟ್ಟು ಬರ್ತಾರೆ ಒಬ್ಬರು ಫ್ಯಾಕಲ್ಟಿ. ಸೊ ಅದಾದಮೇಲೆ ಅದರಿಂದ ಅದು ವ್ಯಾಲ್ಯೂಯೇಷನ್ಗೆ ಬೋರ್ಡಿಗೆ ಹೋಗುತ್ತೆ. ಸೊ ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸ್ಕೂಲಿಂದ ಮತ್ತೆ ಇನ್ನೊಂದು ಬಸ್ಸಿಗೆ ಶಿಫ್ಟ್ ಆಗಿ ಇನ್ನೊಂದು ಬಸ್ಸಿಂದ ನಾವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ ಎಕ್ಸಾಮ್ ಬರೀಬೇಕು. ಸೊ ಈ ಬ್ಯಾಚಿನ 10th ಮಕ್ಕಳು ಎಲ್ಲ. ಸೊ ಟೋಟಲ್ಲು 60 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಾವೆಲ್ಲರೂ ಹೋಗ್ತಿದ್ದು ಒಂದೇ ಸ್ಕೂಲ್ ಸೆಂಟರ್ ಇರ್ತದೆ, ಅಲ್ಲಿ ಹೋಗ್ತೀವಿ. ಸೊ ಈಗ ಫೈನಲಿ ಎಕ್ಸಾಮ್ ಮುಗೀತು. 1:30ಗೆ ಎಕ್ಸಾಮ್ ಮುಗೀತು. ಸೊ 2:30ಗೆ ನಾವು ಹೊರಗೆ ಬರ್ತಾ ಇದ್ದೀವಿ. ಮಕ್ಕಳೆಲ್ಲ ಹೋದರು. ನಾವು ಜಸ್ಟ್ ಫ್ಯಾಕಲ್ಟೀಸ್ ಪ್ಯಾಕಪ್ ಎಲ್ಲ ಮಾಡಿ ಅದನ್ನು ಪೋಸ್ಟ್ ಆಫೀಸ್ಗೆ ಇನ್ನೊಬ್ಬರು ರೀಚ್ ಮಾಡ್ತಾರೆ. ಈಗ ನಾವು ಎಕ್ಸಾಮ್ ಸೆಂಟ್ರಿಂದ ಆಚೆ ಬರ್ತಾ ಇದ್ದೀವಿ. ಜಸ್ಟ್ ಈಗ ಮನೆಗೆ ರೀಚ್ ಆದೆ ನಾನು. ಸ್ವಲ್ಪ ಟೀ ಕುಡಿದು ಫ್ರೂಟ್ಸ್ ತಿಂದೆ. ನಮ್ಮ ಸ್ಟೂಡೆಂಟ್ ಒಬ್ಬಳು ಬಾಕ್ಸ್ ಕೊಟ್ಟು ಕಳಿಸಿದ್ದಾಳೆ. ಸೊ ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ಓಕೆ, ಬೂಂದಿ ಮತ್ತು ಸ್ವೀಟ್ಸು. ಮೋಸ್ಟ್ಲಿ ಅವ್ರ ಮನೇಲಿ ಫಂಕ್ಷನ್ ಇತ್ತು ಅಂತ ಕಾಣುತ್ತೆ. ಸೊ ಅದಕ್ಕೆ ನಮಗೆ ತೊಗೊಂಬಂದು ಕೊಟ್ಟಿದ್ದಾಳೆ ಒಂದು ಬಾಕ್ಸು. ಸೊ ಈಗ ನಾವು ಹಳ್ಳಿಗೆ ಹೊರಡ್ತಾ ಇದ್ದೀವಿ. ಸೊ ಸ್ವೀಟ್ಸನ್ನು ತೊಗೊಂಡು ಹೋಗ್ತೀವಿ ನಮ್ಮ ಅತ್ತೆ ಮತ್ತು ಮಾವಂಗೆ ತಿನ್ನೋಕ್ಕೆ. ಸೊ ಹಳ್ಳಿಗೆ ರೀಚ್ ಆದಮೇಲೆ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಫ್ರೆಶ್ ಅಪ್ ಆಗಿ ಜಸ್ಟ್ ಇವಾಗ ನಮ್ಮ ಹಳ್ಳಿಗೆ ಬಂದೆ. ನಮ್ಮ ಹಳ್ಳಿಗೆ ಬಂದುಬಿಟ್ಟು ರಾಣೆಬೆನ್ನೂರು ತಾಲೂಕಲ್ಲಿ ಬೆನ್ಕನಕೊಂಡ ಅಂತ. ಇದು ರಾಣೆಬೆನ್ನೂರಿಂದ 12 kilometers ಆಗುತ್ತೆ. ಇವಾಗ ಜಸ್ಟ್ ಬಂದೆ. ಬರಬೇಕಾದ್ರೆ ಹಾಗೆ ವಾಟರ್ ಮೆಲನ್ ಬೇಕಾಗಿತ್ತು ನನಗೆ. ಸೊ ಒಂದು ವಾಟರ್ ಮೆಲನ್ ತೊಗೊಂಡ್ಬಂದೆ. ಅದು ತೊಗೊಂಡ್ಬಿಟ್ಟು ಜಸ್ಟ್ ಇವಾಗ ಮನೆಗೆ ಬಂದೆ. ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಏನೋ ಕೆಲಸ ಮಾಡ್ತಿದ್ದಾರೆ. ಏನು ಮಾಡಾಕತ್ತೀರಿ? ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ.
ನೋಡಿ ಚಟ್ನಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಬಂದ್ಬಿಟ್ಟು ಟೀ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ವೈಫು. ಜಸ್ಟ್ ಇವಾಗ ಒಂದು 10 ಮಿನಿಟ್ಸ್ ಆಯಿತು ನಾವು ಬಂದು. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಐಡಿಯಾ, ಹಾಫ್ ಪ್ಯಾಕ್ ಹಾಕ್ಬಿಟ್ಟು ಓಪನ್ ಇಟ್ಟರೆ ವೇಸ್ಟ್ ಆಗುತ್ತೆ ಅಂತೇಳಿ ಒಲೆಯಲ್ಲಿ ಸೀಲ್ ಥರ ಮಾಡಿದ್ದಾರೆ. ಈ ಐಡಿಯಾ ನಿಮ್ಗೆ ಯಾರಿಗಾದ್ರೂ ಬರುತ್ತಾ? ಅಲ್ಲ, ನಮಗೆಲ್ಲ ಬರಲ್ಲ ಐಡಿಯಾಗಳು. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಸೀಲ್ ಮಾಡಿದ್ದಾರೆ. ಇದನ್ನು ಮತ್ತೆ ಹೊಸ ಪ್ಯಾಕೆಟ್ ಥರ ಕಟ್ ಮಾಡಬೇಕು. ನೋಡಿ ಈಗ ಏನು ಶೇಂಗಾ ಆಮೇಲೆ ಕೊಬ್ಬರಿ ಇದನ್ನೆಲ್ಲ ಹಾಕಿ ಏನು ಮಾಡಾಕತ್ತೀರಾ? ಚಟ್ನಿ ಪುಡಿ ಮಾಡ್ತಾ ಇದ್ದೇವೆ. ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ ಹಾಕಿ ಚಟ್ನಿ ಪುಡಿ ಮಾಡ್ತಾ ಇದ್ದೇವೆ. ಇವಾಗ ಅಡುಗೆ ಏನು ಮಮ್ಮಿ? ಅನ್ನ ಸಾರು ಬೇಳೆ ಸರಿತಾ ಮಾಡ್ಬೇಕ? ಅವ್ರಿಕಾಳು ಚಟ್ನಿ ಮಾಡಿದ್ದೇವೆ, ಅನ್ನ ಮಾಡಿದ್ದೇವೆ, ಚಟ್ನಿನಾ? ಚಟ್ನಿ ಮಾಡಿದ್ದೇವೆ. ಮತ್ತೇನ್ರ ಸಾಂಬಾರು ಮಾಡಬೇಕು, ಬೇಳೆ ಸಾಂಬಾರು ಇಷ್ಟೆಲ್ಲ ಮಾಡಿದ್ದಾರೆ. ಮಾಡಿದ್ರಾಗತ್ ಬಿಡು ಮಮ್ಮಿ, ಇವಾಗ ಅದೇ ಸಾಕು. ಟೀ ಕುದೀತಾ ಇದೆ. ಇವಾಗ ಜಸ್ಟ್ ಬಂದ್ವಿ ನಾವು. ನಾಳೆ ರಜೆ ಐತಿ ಇಬ್ಬರಿಗೂ. ಕಂಪ್ನಿಗೆ ಹೋಗೋ ಆಗಿಲ್ಲ, ಮನೇಲೇ ಇರ್ತೀವಿ ನಾಳೆ. ಇದೇ ನಮ್ಮ ಹಳ್ಳಿ ಮನೆ. ಮತ್ತು ಫ್ರೆಂಡ್ಸ್ ನಮ್ಮ ಅಪ್ಪ ಅಮ್ಮ ಇದೇ ಮನೇಲಿರ್ತಾರೆ. ನಾನು ನಮ್ಮ ವೈಫು ನಾವು ಚಳ್ಳಕೆರೆ ಅಂತ ಹೇಳಿದ್ನಲ್ಲ, ಡೈಲಿ ಲಾಗ್ ಮಾಡ್ತೀನಲ್ಲ, ಅಲ್ಲಿ ನಾನು ನಮ್ಮ ವೈಫ್ ಇರೋದು. ನಮಗೆ ನಿಯರ್ ಬೈ ಅಲ್ಲಿ ಕಂಪ್ನಿಗೆ ಆಗೋಗೆ ನಾವು ರೆಂಟೆಡ್ ಹೌಸಲ್ಲಿರೋದು. ಇದು ಬಂದುಬಿಟ್ಟು ನಮ್ಮ ಹಳ್ಳೀಲಿ ಇರೋದು ಇದು ಮನೆ. ಆಮೇಲೆ ನನ್ನ ಮಗನ ಬಗ್ಗೆ ಹೇಳಿದ್ದೀನಿ. ಇದು ನಮ್ಮ ಅಪ್ಪವ್ರದ್ದು XL 100 ಇದು. ನಮ್ಮ ಹಳ್ಳಿ ಮನೆ ಇದು. ನಾವು ವೀಕ್ಲಿ 1 ಟೈಮ್ ಬರ್ತಾ ಇರ್ತೀವಿ ಇಲ್ಲಿಗೆ, ವೀಕ್ಲಿ ಒನ್ಸು. ಆಮೇಲೆ ರಜೆ ಇದ್ದರೆ, ಕಂಪ್ನಿ ಹಾಲಿಡೇಸ್ ಇದ್ದರೆ ನಾವು ಮನೆಗೆ ಬರ್ತಾ ಇರ್ತೀವಿ. ಇದು ಬಂದುಬಿಟ್ಟು ಹಾಲ್ ನಮ್ಮದು. ಒಂದು ಸಿಂಗಲ್ ಬೆಡ್ರೂಮು. ಟೀ ರೆಡಿ ಆಗಿದೆ. ಇವಾಗ ಟೀ ಕುಡಿಬೇಕಾ? ಶುಗರ್ ಹಾಕಿಲ್ಲಲ್ಲ? ಮಂಡಕ್ಕಿ ಮತ್ತು ಖಾರ. ನೀನು ಕಲ್ಲಂಗಡಿ ಹಣ್ಣು ಅದೇ ಜಾಗದಿಂದನೇ ತಂದಿದ್ದು, ಅದೇ ಅಂಗಡಿಯಿಂದ. ಇದು ಟೋಟಲ್ಲು 6 kg ಐತಿ. 6 kgಗೆ ಎಷ್ಟು ಕೊಟ್ಟ ಗೊತ್ತಾ ಮಮ್ಮಿ? 120 ರೂಪಾಯಿ ಕೊಟ್ಟ ನೋಡು. ಹೆಂಗಾತು? 20 ರೂಪಾಯಿ kg ಬಿತ್ತಲ್ಲ? 6 kg 120 ರೂಪಾಯಿ. 20 ರೂಪಾಯಿ kg ಬಿತ್ತು. ಅಲ್ಲೇ ಚಂದ್ರಿಕೆ ಹಾಕ್ಸಿ ನೋಡಿದ್ವಿ, ಮತ್ತೆ ಕೆಟ್ಟಿರುತ್ತೋ ಹೆಂಗೆ ಅಂತ. ಬಟ್ ಚೆನ್ನಾಗಿತ್ತು. ತಿಂದ ಮೇಲೇ ಗೊತ್ತಾಗತ್ತೆ ಅದೇನು ಸ್ವೀಟ್ ಐತೋ ಹೆಂಗೈತೋ ರುಚಿ ಐತೆ ಇಲ್ಲ ಅಂತ. ಐತ್ ಮಮ್ಮಿ, ಮಳಲ್ ಐತೆ. ಚೆನ್ನಾಗಿರ್ಬೋದು ಅಲ್ಲ? ನೋಡ್ರಿ, ತಿಂದು ನೋಡ್ರಿ. ಕಟ್ ಮಾಡೋಣ. ಕಟ್ ಮಾಡೋಣ ಇದ್ರಾಗ. ಕಟ್ ಮಾಡ್ತೀರಾ ಮಮ್ಮಿ? ಚಕ್ಕದ ಇದನ್ನ ಸಣ್ಣ ಪೀಸ್ ಮಾಡ್ಕೆ ನಾನು. ಕಟ್ ಮಾಡಿ ನೋಡ್ರಿ, ತಿಂದು ನೋಡ್ರಿ ಹೆಂಗೈತೆ. ಸಿಹಿ ಐತೋ ಅಥವಾ ಇದು ಫಾಲ್ಟ್ ಆಯ್ತು? ಭಾರಿ ಗಟ್ಟೈತಿ. ಹೌದಾ? ಭಾಳ ಗಟ್ಟೈತಿ. ಹಣ್ಣು ತಾಜಾ ಇರ್ಬೋದು, ಅದಕ್ಕೆ ಭಾಳ ಗಟ್ಟೈತಿ. ಮೆತ್ತಗಿದ್ರೆ ಮತ್ತೆ ಅದು ಹೋದಂಗೆ ಅಲ್ಲ? ಅದು ಭಾಳ ದಿವಸ ಆಗಿರ್ತೈತಿ ಹರಿದಿಟ್ಟು. ಅದಕ್ಕೆ ಮೆತ್ತಗಾಗತ್ತಲ್ಲ? ಅದಕ್ಕೆ ಮೆತ್ತಗಾಗಿರ್ತೈತಿ. ಇದು ಭಾಳ ಫ್ರೆಶ್ ಐತಿ. ಅಂದರೆ ಇದು ಮ್ಯಾಲೆ ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ ಮಮ್ಮಿ. ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗತ್ತೇನಲ್ಲ? ಗೊತ್ತಾಗತ್ತಿ. ಗಟ್ಟಿದ್ರೆ ಫ್ರೆಶ್ ಇರ್ತೈತಿ, ಮಿದುದ್ರೆ ಅಲ್ಲ ಇಳಕ್ಲಾಗಿರ್ತೈತಿ. ಒಂದು ಸ್ವಲ್ಪ ಜನ ಈ ಥರ ಹಿಂಗೆ ಅಂದು ನೋಡ್ತಾರೆ. ಹಿಂಗೆ ಅಂದ್ರೆ ಅದು ಹಿಂಗೆ ಗೊತ್ತಾಗ್ತದೆ? ಹಿಂಗಾದ್ರೆ ಟಕ್ 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 ಅಂದ್ರೆ ಫ್ರೆಶ್ ಇರ್ತೈತಿ. ಒಂದು ಸ್ವಲ್ಪ ಶಬ್ದ ಕಮ್ಮಿ ಶಬ್ದ ಕೇಳಿದ್ರೆ ಹಣ್ಣು ಇಳಕ್ಲಾಗಿರ್ತೈತಿ, ಮೆತ್ತಗಿರ್ತೈತಿ. ನೋಡೋಣ ತಡೀರಿ, ತಿಂದು ಹೆಂಗೈತೆ ಅಂತೇಳಿ.
ರುಚಿಯಾಗೈತಿ. ಭಾಳ ರುಚಿ ಐತೆ ಹಣ್ಣು. ತುಂಬ ಸ್ವೀಟ್ ಐತೆ. ಈಗೇನು ಮಾಡ್ತೀರಿ ಮಮ್ಮಿ? ಈಗ ಜೋಳದ ಮುದ್ದೆ ಮಾಡಕ್ಕಿಟ್ಟವೆ. ಸೊ ಇದು ನಮ್ಮದು ಹಳ್ಳಿ ಮನೆ. ನಾವು ಗ್ಯಾಸ್ಗಿಂತ ಜಾಸ್ತಿ ಹೆಚ್ಚಾಗಿ ಒಲೆಯಲ್ಲೇ ಅಡುಗೆ ಮಾಡೋದು. ನೋಡ್ರಿ, ಇದು ರೊಟ್ಟಿ ಹಾಕಕ್ಕೆ ನಮ್ಮ ಮಮ್ಮಿ ಮೊನ್ನೆ ಎಲ್ಲಿಂದ ತಂದಿರೋದು ಮಮ್ಮಿ? ಇದು ಜಾತ್ರೆ ಅಲ್ಲ, ಹಲ್ಗೇರಿ ಜಾತ್ರೆ ಇತ್ತು ರೀಸೆಂಟಾಗಿ. ಸೊ ಅಲ್ಲಿಂದ ತಂದಿದ್ದಾರೆ. ಎಷ್ಟು ಬಿತ್ತು ಮಮ್ಮಿ ಇದು? ಒಂದು 100 ರೂಪಾಯಿ ಒಂದು. 100 ರೂಪಾಯಿ ಒಂದು. ಚೆನ್ನಾಗೈತೆ ನೋಡಿ ಮಮ್ಮಿ. ಚೆನ್ನಾಗೈತೆ. ರೊಟ್ಟಿ ದಪ್ಪನೂ ಐತಲ್ಲ? ರೊಟ್ಟಿ ಹಾಕಕ್ಕೆ ತಂದೈತಿ. ದಪ್ಪನೂ ಐತೆ, ಚೆನ್ನಾಗೈತೆ. ಇಲ್ಲೆಲ್ಲ ಹೆಚ್ಚಾಗಿ ರೊಟ್ಟಿ ಪುಟ್ಟಿಯಲ್ಲೇ ರೊಟ್ಟಿ ಹಾಕೋದು. ಅಂದರೆ ಇವರು ಸ್ವಲ್ಪ ಜಾಸ್ತಿ ರೊಟ್ಟಿನೂ ಹಿಡ್ಸತ್ತೆ, ಹಾಗೆ ಸ್ವಲ್ಪ ಸ್ಮೂತ್ ಇರುತ್ತೆ ಅಂಥೇಳಿ ತಂದಿದ್ದಾರೆ. ಬಾಬಾನು ಇವ್ರು ಎಲ್ಲಿ ಹೋದ್ರು ನೋಡ್ರಿ, ಹಣ್ಣು ತಿನ್ನೋದು ಬಿಟ್ಟು. ಫ್ರೆಂಡ್ಸ್ ನೋಡಿ, ರಾಣೆಬೆನ್ನೂರಿಂದ ಬರ್ಬೇಕಾ ಸಿಟಿಯಿಂದ ಈಗ ಹಳ್ಳಿಗೆ ಬರಬೇಕಾದ್ರೆ ವಾಟರ್ ಮೆಲನ್ ತೊಗೊಂಡ್ಬಂದೆ. ಫುಲ್ ರೆಡ್ ಇದೆ. ಮಮ್ಮಿ ಕಡಲೆ ಗಿಡ ಎಲ್ಲಿಂದ ತಂದ್ರೆ ಮಮ್ಮಿ? ಹೊಲ್ದದ್ದ. ನಮ್ಮ ಹೊಲ್ದ ಹತ್ರ ಹಾಕಿದ್ರ ಮಮ್ಮಿ? ನಮ್ಮ ಹೊಲ್ದ ಹತ್ರ ಹಾಕಿದ್ರು. ಇವು ಪಾಡಿದಾವ ನೋಡ್ರಿ ಮಮ್ಮಿ. ಅಲ್ಲಿ ಇದ್ರಲ್ಲಿ ಒಂದು ಅರ್ಧ kg ತಂದಿದ್ರಿ ಇವರು. ಅದರಲ್ಲಿ ಕಾಳೇ ಇರಲಿಲ್ಲ. ಇದರಲ್ಲಿ ಪೂರ್ತಿ ಕಾಳು ಐತಿ, ಗಟ್ಟಿ ಐತಿ, ಫುಲ್ ಐತಿ ಕಾಳು. ಚೆನ್ನಾಗಿ ಬೆಳ್ದೈತಿ. ಮಾರ್ಕೆಟಲ್ಲಿ ಸಿಗತ್ತಲ್ಲ, ಅದ್ರಲ್ಲಿ ಕಾಳೇ ಇರಲ್ಲ, ನೋಡೋಕೆ ದಪ್ಪ ದಪ್ಪ ಇರತ್ತೆ ಅಷ್ಟೇ. ಅದು ಫಾರ್ಮ್ ಐತೆ ಜವಾರಿ. ಓ, ಇದು ಜವಾರಿನಾ? ಜವಾರಿ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಈಗ ಡ್ರೈ ಕೊಕೊನಟ್ಟಿಂದು ಚಟ್ನಿ ಪುಡಿ ಮಾಡಿದ್ದಾರೆ. ಸೊ ಮಮ್ಮಿ ಇದಕ್ಕೆ ಏನೇನು ಹಾಕಿದ್ರಿ ಮಮ್ಮಿ? ಬೆಳ್ಳುಳ್ಳಿ, ಉಪ್ಪು, ಖಾರ ಪುಡಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಶೇಂಗಾ ಬೀಜ. ಇದು ರೊಟ್ಟಿ ಜೊತೆಗೆ ತುಪ್ಪ ಎಲ್ಲ ಹಾಕೊಂಡು ತಿನ್ಬೋದಲ್ಲ, ಮೊಸರುನು ಹಾಕೊಂಡು ತಿನ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಖಾರ ಐತೆ ಮಮ್ಮಿ. ಖಾರನೇ ಇರಬೇಕಲ್ಲ ಇದು? ಮೊಸರಿನ ಜೊತೆ ತಿನ್ನಕ್ಕೆ ಖಾರ ಇರ್ಬೇಕು. ಮೊಸರು ಇಲ್ಲ ತುಪ್ಪ ಜೊತೆನೂ ತಿನ್ಬೋದಲ್ಲ? ಬೇಳೆ ಸಾರಿನ ಜೊತೆಗೆ ತಿಂದ್ರೆ ಚೆನ್ನಾಗಿ ಆಕತಿ. ಬುತ್ತಿ ಜೊತೆಗೆ, ಹುಳಿ ಬುತ್ತಿ ಜೊತೆಗೆ. ಹೌದು, ಅದಕ್ಕೂ ಚೆನ್ನಾಗಿ ಆಕತಿ. ಈಗ ಇದು ಕರ್ಬೂಜ ಹಣ್ಣು ತಂದ್ವಿ, ಚಿಕ್ಕದು 2, 1 kg ಆಯಿತು. ಒಂದು ಚೆನ್ನಾಗಿದೆ. ಇದು ಈಗ ನಮಗೆ ಗೊತ್ತಾಗಲಿಲ್ಲ, ಕತ್ಲಲ್ಲಿ ತಂದ್ವಾ. ಇಲ್ಲಿ ಮಮ್ಮಿ ನೋಡಿ ಮೆತ್ತಗಾಗಿದೆ, ಇಲ್ಲಿ ಕೆಟ್ಟೈತೆ ನೋಡು, ಕೆಟ್ಟಿರೋದು ಹಣ್ಣು ಕೊಟ್ಟಾರೆ ಅಂತ ಅಂದರು. ಸೊ ಅದಕ್ಕೆ ನೀವು ಯಾರು ಡಾರ್ಕ್ ಶೇಡ್ ಇರೋ ಹತ್ರ ಏನಾದರೂ ಅವರು ಹಣ್ಣು ಗುಡ್ಡೆ ಹಾಕ್ಕೊಂಡು ನಿಂತಿದ್ರೆ ಅಲ್ಲೆಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಮೋಸ ಮಾಡ್ತಾರೆ ನೋಡ್ರಿ. ಮತ್ತು ಪರಿಚಯ ಇರೋರೆ ಅವರು ನಮಗೆ, ಆದರೂ ಇಂಥದ್ದು ಕೊಟ್ಟ್ಯಾರ ನೋಡ್ರಿ. ಇದ್ರಲ್ಲಿ ಅರ್ಧಕ್ಕರ್ಧ ಹಣ್ಣು ಹೋಗುತ್ತಲ್ಲ ಮಮ್ಮಿ? ಕೆಟ್ಟಿರ್ತೈತಿ, ಒಳಗೆ ಹುಳನಾದ್ರೂ ಇರ್ಬೋದು. ಈ ಸೈಡಿಂದ ಮಾತ್ರ ತಿನ್ನಕ್ಕೆ ಬರುತ್ತೆ ಅಷ್ಟೇ. ಈ ಸೈಡ್ ಕರೆಕ್ಟ್ ಐತಿ, ಈ ಸೈಡ್ ಪೂರ್ತಿ ಕೆಟ್ಟೈತಿ, ಪೂರ್ತಿ ಅರ್ಧ ತಂದರೋದು ಮಾರ್ಕೆಟ್ನಿಂದ. ಈಗ ಅದು ಕಲ್ಲಂಗಡಿ ಹಣ್ಣು ನೋಡ್ಬೇಕು ಒಳಗೆ ಪೂರ್ತಿ. ಅವರು ಕರೆಕ್ಟ್ ನೋಡಿ ಚಂದ್ರಕ್ಕೆ ಹಾಕಿ ಕೊಡ್ತಾರೆ ಮಮ್ಮಿ. ಅವ್ರು ಹಾಕಿರೋ ಹತ್ರ ಕರೆಕ್ಟ್ ಇರತ್ತದು. ಮತ್ತು ಪೂರ್ತಿ ಹೆಚ್ಚಿದ ಮೇಲೇ ಗೊತ್ತಾಗೋದು ಅದ್ರದ್ದು ಹೆಂಗೆ ಅಂತೇಳಿ. ಗೊತ್ತಿರ್ತೈತಿ ಯಾವ ಕಡೆ ಹೆಚ್ಚಿದ್ರೆ ಚೆನ್ನಾಗಿರ್ತೈತಿ ಅಂತ. ನೋಡೋಣ, ಅದು ಕಟ್ ಮಾಡಿ ಹೆಂಗೆ ಚೆನ್ನಾಗಿದೆಯೋ ಏನಾಗಿದೆಯೋ ಅಂಥೇಳಿ ನೋಡೋಣ. ಇಲ್ಲಿ ಒಣಕೊಬ್ಬರಿ ಚಟ್ನಿ ಪುಡಿನೂ ರೆಡಿ ಆಗ್ತಾ ಇದೆ. ಆವಾಗಲೇ ಮಾಡಿದ್ದು ಶೇಂಗಾ ಚಟ್ನಿ ಪುಡಿ, ಇದು ಒಣಕೊಬ್ಬರಿದು ಚಟ್ನಿ ಪುಡಿ ರೆಡಿಯಾಗಿದೆ. ಇದು ಒಣಕೊಬ್ಬರಿ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿದೆ. ನಾನು ಊರಿಗೆ ಹೋಗ್ತಾ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ತೊಗೊಂಡೋಗ್ತೀನಿ. ಇದು ನಮ್ಮ ಸ್ಟೂಡೆಂಟ್ಸು ಕೊಟ್ಟಿದ್ದು ನನಗೆ. ಅವರ ಮನೇಲಿ ಮಾಡ್ತಾರಂತ ನೋಡ್ರಿ, ಬೂಂದಿನೂ ಸ್ವೀಟ್ ಮೈಸೂರು ಪಾಕು. ಒಂದು ಸರಿ ತಂದಿದ್ಲ, ಅದು ತಿನ್ನೋಕೆ ಕೊಟ್ಟಿದ್ಲು. ಆವಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಇವತ್ತು ಬಾಕ್ಸಲ್ಲೇ ತುಂಬ ದೊಡ್ಡ ಬಾಕ್ಸಲ್ಲಿ ತಂದು ಕೊಟ್ಟಿದ್ದಾಳೆ. ಅವರ ತಯಾರಿ ಮಾಡ್ತಾರಂತೆ ಮನೆಯಲ್ಲಿ. ಮೈಸೂರು ಪಾಕು ಮತ್ತು ಬೂಂದಿ ನೋಡ್ರಿ, ಟೇಸ್ಟ್ ನೋಡ್ರಿ ಹೆಂಗಿದೆ. ತುಂಬ ರುಚಿ ಇರ್ಬೋದು. ಮನೇಲಿ ಮಾಡಿದ್ದು, ಹೋಮ್ ಮೇಡ್. ಸಿಹಿ ಇದೆಯಾ? ರುಚಿ ಐತಿ, ಚೆನ್ನಾಗೈತಿ. ಚೆನ್ನಾಗಿದೆಯಾ? ಕೊಡ್ರಿ, ಇಲ್ಲಿ ನಾನು ಒಂಚೂರು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ. ಚೆನ್ನಾಗೈತಿ ಭಾಳ ಮೆತ್ತಗೈತಿ. ತುಂಬ ರುಚಿ ಇದೆಯಲ್ಲ. ಚೆನ್ನಾಗೈತಿ. ನಾಳೆ ಶಿವರಾತ್ರಿಗೆ ಅಂತ ಮಾಡಿದ್ರೇನೋ ಅಲ್ಲ ಅವರು? ಹೌದು, ಸ್ವೀಟ್ಸ್ ಎಲ್ಲ ಮಾಡ್ಕೋತಾರೆ ಅವರು. ಮೈಸೂರು ಪಾಕು ಸೇಮು
ಇದ್ರಲ್ಲಿ ಮಾಡ್ತಾರಲ್ಲ ಆ ಥರ ಇದೆ. ತುಪ್ಪದಲ್ಲಿ ಮಾಡಿದ ಥರ ಐತೆ. ಬೇಕ್ರಿಯಲ್ಲಿ ಇರುತ್ತಲ್ಲ ಅದೇ ಟೇಸ್ಟಲ್ಲಿದೆ. ಹಲ್ಗೇರಿ ಉರ್ಸ್ನಲ್ಲಿ ತಂದಿದ್ದಾರೆ ನೋಡ್ರಿ. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಚಿಕ್ಕದಿತ್ತು, ಜನ್ನತಿನ್ ದರ್ವಾಜ. ಸೊ ದೊಡ್ಡದಿದೆ, ಇದ್ರೆ ಚೆನ್ನಾಗಿರುತ್ತೆ ಅಂತ ಮಮ್ಮಿ ತಂದಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಗೋಡೆಯಲ್ಲಿ. ಇಲ್ಲಿ ಚಿಕ್ಕದಿದೆ ನೋಡ್ರಿ, ಇಷ್ಟು ಚಿಕ್ಕದಿದೆ ಅಂಥೇಳಿ ದೊಡ್ಡದಿರಬೇಕು ಅಂಥೇಳಿ ದೊಡ್ಡದು ತಂದಿದ್ದಾರೆ. ಇದನ್ನು ತಂದಿದ್ದಾರೆ ನೋಡ್ರಿ. ಇದು ಫ್ರೇಮ್ ರೆಡಿ ಇತ್ತಾ ಮಮ್ಮಿ, ನೀವು ಹಾಕ್ಸಿದ್ದ? ಅದು ಇತ್ತು. ರೆಡಿದೇ ಇತ್ತಾ? ಇದು ಚೆನ್ನಾಗಿ ಕಾಣ್ತೈತೆ ನೋಡ್ರಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಜೋಳದ ಮುದ್ದೆ ರೆಡಿ ಆಗ್ತಾ ಇದೆ. ಇದ್ರ ಜೊತೆಗೆ ಚಟ್ನಿ ಮಾಡಿದ್ದೀವಿ, ಶೇಂಗಾ ಚಟ್ನಿ. ಇಲ್ಲಿ ಹಳ್ಳಿ ಕಡೆ ತಂಬುಳಿ ಅಂತಾರೆ, ಶೇಂಗಾ ತಂಬುಳಿ ಅಂತ ಹೇಳ್ತಾರೆ. ಜೋಳದ ಮುದ್ದೆ ರೆಡಿ. ಹಸಿಕಾಯಿ ಹಾಕ್ಬಿಟ್ಟು ಶೇಂಗಾ ತಂಬುಳಿ ಮಾಡಿದ್ದಾರೆ. ಇದು ಸ್ವಲ್ಪ ಗಟ್ಟಿ ಇದೆ. ಇದಕ್ಕೊಂಚೂರು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೊಟ್ಟಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.